ಆಕಾಶವಾಣಿ ಕಲಿಯೋಣ ನಲಿವಿನಲಿ ನಲಿಯೋಣ ಕಲಿಕೆಯಲಿ ಕಲಿಯುತ್ತಾ ನಲಿಯೋಣ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿ 4ನೇ ತರಗತಿ ಇಂಗ್ಲಿಷ್ ಪಾಠ ಟ್ರಾವೆಲ್. ರಚನೆ ಮತ್ತು ಪ್ರಸ್ತುತಿ ಬೆಂಗಳೂರಿನ ಚಂದ್ರಪ್ಪ ಸರ್ಕಲ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಲಕ್ಷ್ಮೀ ಕೆ ಶಾಸ್ತ್ರಿ. ಪ್ರಾಯೋಜಕರು DSERT. ವಿಜೇತಾ, ಪ್ರಬೋಧ, ಶ್ರೀಯಾ, ಇವತ್ತು ಸಂಜೆ ಯು ಆಲ್ ವಿಲ್ ಹ್ಯಾವ್ ಎ ಫನ್. ಏನಕ್ಕ ಅದು? ವಿ ಆರ್ ಗೋಯಿಂಗ್ ಟು ದ ಪಾರ್ಕ್. ಆದರೆ ನೀವು 3 ಜನ ರಸ್ತೆಲಾಗಲಿ ಪಾರ್ಕಲ್ಲಾಗಲಿ ತುಂಟತನ ಮಾಡ್ದಿರಾ ಓಡ್ ಹೋಗ್ದಿರಾ ನನ್ನ ಜೊತೆಲೇ ಇರಬೇಕು, ಆಯ್ತಾ? ಆಯ್ತು ಅಕ್ಕ. ವಿಜೇತಾ, ಬೇಗ ಬೇಗ ರೆಡಿಯಾಗಿ. ಅಕ್ಕ, ನಾನು ಪಿಂಕ್ ಶರ್ಟ್ ಮತ್ತೆ ಬ್ಲೂ ಪ್ಯಾಂಟ್ ಹಾಕೊಳ್ಳ? ಹಾಕೋ. ಅಕ್ಕ, ನಾನು ರೆಡ್ ಶರ್ಟ್ ಮತ್ತೆ ಯೆಲ್ಲೋ ಪ್ಯಾಂಟ್ ಹಾಕೊಳ್ಳ? ಚೆನ್ನಾಗಿರುತ್ತೆ, ಹಾಕೋ. ಅಕ್ಕ, ನಂದು ರೆಡ್ ಶರ್ಟು ಮತ್ತೆ ಬ್ಲೂ ಪ್ಯಾಂಟ್ ಹಾಕೊಳ್ಳ? ಚೆನ್ನಾಗಿರುತ್ತೆ ಪ್ರಬೋಧ್. ಎಲ್ರೂ ಬೇಗ ಬೇಗ ರೆಡಿಯಾಗಿ. ಓಕೆ ಅಕ್ಕ. ಓಕೆ ಅಕ್ಕ. ಚಿಲ್ಡ್ರನ್, ಆರ್ ಯು ಆಲ್ ರೆಡಿ? Yes. Shall we go? Yes. ಪ್ರಬೋಧ್, ಕೈ ಹಿಡ್ಕೋ, ಓಡಬಾರ್ದು ಅಂತ ಹೇಳಿಲ್ವಾ ನಾನು? ಸಾರಿ ಅಕ್ಕ. ವಿಜೇತಾ, ಬಾ, ನನ್ನ ಕೈ ಹಿಡ್ಕೋ. ಹೋಗೋ, ನಾನು ಅಕ್ಕನ ಕೈ ಹಿಡ್ಕೋತೀನಿ. ಅಕ್ಕ, ನನ್ನ ಜೊತೆಗೆ ಬರ್ತೀನಿ. ನೋಡಿ, ಜಾಣ್ ಮಕ್ಕಳು. ಸರಿ, ಈಗ ರಸ್ತೆ ದಾಟಬೇಕು. ಪ್ರಬೋಧ್, ರಸ್ತೆ ಹಾಗೆ ಯಾವಾಗಂದ್ರೆ ಅವಾಗ ದಾಟಬಾರ್ದು ಪುಟ. ವೆಯ್ಟ್ ಮಾಡು, ಇನ್ನು ನಮಗೆ ಸಿಗ್ನಲ್ ಕೊಟ್ಟಿಲ್ಲ ರಸ್ತೆ ದಾಟಕ್ಕೆ. ಸಿಗ್ನಲ್ ಹಂಗಂದ್ರೆ ಏನಕ್ಕ? ಸಿಗ್ನಲ್ ಕೊಡಕ್ಕೆ ಯಾರಾದ್ರೂ ಬರ್ತಾರ ಅಕ್ಕ? ಸಿಗ್ನಲ್ ಕೊಡಕ್ಕೆ ಯಾರು ಬರೋದಿಲ್ಲ. ನೋಡಿ, ಅಲ್ಲಿ ಕಂಬದಲ್ಲಿ 3 ಬಣ್ಣದ ಲೈಟ್ಸ್ ಇದೆ ಅಲ್ವಾ? ವಿ ಕಾಲ್ ಇಟ್ ಆಸ್ ಸಿಗ್ನಲ್ ಲೈಟ್ಸ್. ಓ ಹೌದಾ? ಹೌದಾ? ಈ ಬೇಗ ಬನ್ನಿ, ಹೋಗೋಣ. ತಡೀರಿ ಮಕ್ಕಳೇ. ಆ ಗ್ರೀನ್ ಲೈಟು ಆಫ್ ಆದಮೇಲೆ ರೆಡ್ ಲೈಟ್ ಬರುತ್ತೆ. ಆವಾಗ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಆಗುತ್ತೆ. ಆವಾಗ ವಿ ಕ್ಯಾನ್ ಕ್ರಾಸ್ ದ ರೋಡ್. ಓ ಹೌದಾ? ಹೌದು. ಈಗ ನೋಡಿ, ರೆಡ್ ಲೈಟ್ ಆನ್ ಆಯ್ತಲ್ವಾ? ನಾವು ಈಗ ರಸ್ತೆ ಮೇಲೆ ಬಿಳಿ ಪಟ್ಟಿ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ನಡ್ಕೊಂಡು ಹೋಗಿ ರಸ್ತೆನ ದಾಟಬೇಕು. ಆಯ್ತು ಅಕ್ಕ. ಶ್ರೀಯಾ, ಪ್ರಬೋಧ, ವಿಜೇತಾ, ನೋಡಿ ಪಾರ್ಕಿಗೆ ಬಂದ್ಬಿಟ್ವಿ. ಒಳಗೆ ಹೋದ್ಮೇಲೆ ಡೋಂಟ್ ಪ್ಲಗ್ ದ ಫ್ಲವರ್ಸ್, ಲೀವ್ಸ್, ಸರಿನಾ? ಗಿಡಗಳಲ್ಲಿರೋ ಹೂಗಳನ್ನು ಕೀಳೋದು, ಎಲೆಗಳನ್ನು ಕೀಳೋದು ಅವೆಲ್ಲ ಮಾಡ್ಬೋದು. ಹಾಗೆಯೇ ಹುಲ್ಲಿನ ಮೇಲೆ ಕೂಡ ನಡಿಬಾರ್ದು, ಆಯಿತಾ? ಆಯ್ತು ಅಕ್ಕ. ಅಕ್ಕ, ನನಗೊಂದು ಡೌಟು. ನೀವು ಅದೇ ರಸ್ತೆಯಲ್ಲಿ ಬರೋವಾಗ ಹೇಳಿದ್ರಲ್ವಾ, ರೆಡ್ ಲೈಟು ಗ್ರೀನ್ ಲೈಟು, ಅದು ನಂಗೆ ಅರ್ಥ ಆಗಲಿಲ್ಲ. ಇವಾಗ ಚೂರು ಹೇಳ್ಕೊಡ್ತೀರಾ? ಕರೆಕ್ಟ್. ಒಂದು ಕೆಲಸ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ. ಮೊದಲು ಸಿಗ್ನಲ್ ಲೈಟ್ಸ್ ಬಗ್ಗೆ ತಿಳ್ಕೊಂಡು ಆಮೇಲೆ ಆಟ ಆಡಿದ್ರಾಯ್ತು, ಸರಿನಾ? ಸರಿ. ನೋಡಿ ಮಕ್ಕಳೇ, ನಾವು ಸಿಗ್ನಲ್ ಲೈಟ್ಸ್ ನೋಡಿದಾಗ ಹೌ ಮೆನಿ ಲೈಟ್ಸ್ ವರ್ ದೇರ್? ವಿಜೇತಾ, 2. ಪ್ರಬೋಧ? ಅಕ್ಕ, ಅಲ್ಲಿ 3 ಲೈಟ್ಸ್ ಇತ್ತು, ಆದರೆ 2 ಆನ್ ಆಗಿದ್ದು. ಶ್ರೇಯಾ? ಅಲ್ಲಿ 3 ಲೈಟ್ಸ್ ಇತ್ತು, 2 ಯಾಕೆ ಆನ್ ಆಗಿದ್ವು? ನೀವು ಹೇಳಿದ ಸರಿ. 3 ಲೈಟ್ಸ್ ಇತ್ತು, ಅದರಲ್ಲಿ 2 ಕಲರ್ ಲೈಟ್ಸ್ ವರ್ ಆನ್. 2 ಬಣ್ಣದ ಲೈಟ್ಗಳು ಆನ್ ಆಗಿತ್ತು ಅಲ್ವಾ? ಪ್ರಬೋಧ, ಶ್ರೇಯಾ, ವಿಜೇತಾ, 3 ಬಣ್ಣದ ಲೈಟ್ಸು ಇದ್ದು. ಅಲ್ಲಿ ನಾವು ಬರೋಷ್ಟರಲ್ಲಿ ಗ್ರೀನ್ ಲೈಟ್ ಆನ್ ಆಗಿತ್ತು, ಆಮೇಲೆ ರೆಡ್ ಲೈಟ್ ಆನ್ ಆಯಿತು. ಬಟ್ ಇನ್ನೊಂದು ಯೆಲ್ಲೋ ಲೈಟ್ ಇದೆ, ಅದು ಆನ್ ಆಗಿದ್ದು ಮಾತ್ರ ನಾವು ನೋಡಲಿಲ್ಲ. ಅಕ್ಕ, 3 ಲೈಟ್ಸ್ ಯಾಕಿರೋದು? ಒಳ್ಳೆ ಪ್ರಶ್ನೆ ಪ್ರಬೋಧ. ನೋಡಿ ಮಕ್ಕಳೇ, ರಸ್ತೆಯಲ್ಲಿ ಓಡಾಡುವ ವಾಹನಗಳ ಜನರ ಒಳಿತಿಗಾಗಿ ಈ ಲೈಟ್ಸ್ನ ಅಳವಡಿಸಿದ್ದಾರೆ. ಇದನ್ನು ಸಿಗ್ನಲ್ ಲೈಟ್ಸ್ ಅಂತ ಕರಿತೀವಿ. ಸಿಗ್ನಲ್ಸ್ ಅಂದರೆ ಸೂಚನೆ ಅಲ್ವಾ? ಹೌದು ಅಕ್ಕ. ಈ ಸಿಗ್ನಲ್ ಲೈಟ್ಸ್ನಲ್ಲಿ 3 ಬಣ್ಣಗಳಿದೆ ಅಂತ ಹೇಳಿದೆ. ರೆಡ್, ಯೆಲ್ಲೋ, ಗ್ರೀನ್. ಹೇಳಿ. ರೆಡ್, ಯೆಲ್ಲೋ, ಗ್ರೀನ್. ರೆಡ್ ಲೈಟ್ ಸೇಸ್ ಸ್ಟಾಪ್, ಯೆಲ್ಲೋ ಲೈಟ್ ಸೇಸ್ ವೇಟ್ ಆರ್ ಗೆಟ್ ರೆಡಿ, ಗ್ರೀನ್ ಲೈಟ್ ಸೇಸ್ ಗೋ. ಅರ್ಥ ಆಯ್ತಾ?
ಈಗ ನಾನು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಆಯ್ತು ಅಕ್ಕ. ಅಕ್ಕ ಹಾ, ರೆಡ್ ಲೈಟ್ ಏನು ಹೇಳುತ್ತೆ ಶ್ರೇಯಾ? ಸ್ಟಾಪ್. ಈಗ ಯೆಲ್ಲೋ ಲೈಟ್ ಏನು ಹೇಳುತ್ತೆ ಪ್ರಬೋಧ್? ವೆಯ್ಟ್ ಆರ್ ಗೆಟ್ ರೆಡಿ. ಗುಡ್. ಈಗ ಉಳಿದಿರೋದು ಯಾವುದು? ಗ್ರೀನ್ ಲೈಟ್. ಏನು ಹೇಳುತ್ತೆ ವಿಜೇತಾ? ಗೋ. ಕರೆಕ್ಟ್. ಈಗ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಅಕ್ಕ. ಅಕ್ಕ, ರೆಡ್ ಮತ್ತು ಗ್ರೀನ್ ಲೈಟ್ ಮಾತ್ರ ಸಾಕಲ್ವಾ? ಎಲ್ಲೋ ಲೈಟ್ ಯಾಕೆ ಬೇಕು? ಹಾಂ, ಒಳ್ಳೆ ಯೋಚನೆ ನೋಡು. ನಮಗೆ ರೆಡ್ ಲೈಟ್ ಹೇಳುತ್ತೆ ಸ್ಟಾಪ್ ಅಂತ, ಗ್ರೀನ್ ಲೈಟ್ ಹೇಳುತ್ತೆ ಗೋ ಅಂತ. ಆದರೆ ರೆಡ್ ಲೈಟ್ಗೆ ಗ್ರೀನ್ ಲೈಟ್ಗೆ ಮಧ್ಯೆ ಯೆಲ್ಲೋ ಲೈಟ್ ಯಾಕೆ ಹಾಕ್ತಾರೆ ಅಂದರೆ ವೆಹಿಕಲ್ಸ್ನ ಆನ್ ಮಾಡಿ ರೆಡಿಯಾಗಿರಿ ಅಂತ ಹೇಳುತ್ತೆ. ಹೌದಲ್ವಾ? ಒಂದು ವೆಹಿಕಲ್ ಸ್ಟಾರ್ಟ್ ಆಗ್ಬಿಟ್ಟು ಹೋಗ್ತಿದ್ರೆ ಇನ್ನೊಂದು ಸ್ಟಾರ್ಟ್ ಆಗಿಲ್ಲ ಅಂದರೆ 2 ಡ್ಯಾಶ್ ಆಗುತ್ತೆ. ಹಾಂ, ಸರಿಯಾಗಿ ಹೇಳಿದೆ. ಹಾಗಾಗಿ ಈ ಸಿಗ್ನಲ್ ಲೈಟ್ಸು ಅಥವಾ ಟ್ರಾಫಿಕ್ ರೂಲ್ಸು ನಮ್ಮ ವೆಹಿಕಲ್ಸ್ಗೆ ನಮಗೆ ಒಳ್ಳೆ ಸೂಚನೆಗಳನ್ನು ಕೊಡುತ್ತೆ. ಅಕ್ಕ, ರಸ್ತೆ ಮೇಲೆ ಬಿಳಿ ಪಟ್ಟಿ ಇತ್ತಲ್ಲ, ಅದೇನು ಅಕ್ಕ? ಹಾಂ ಪುಟ್ಟಿ, ಆವಾಗಲೇ ಹೇಳಿದ್ನಲ್ಲ, ಅದು ಝೀಬ್ರಾ ಕ್ರಾಸಿಂಗ್ ಅಂತಾರೆ. ಅದು ಪಾದಚಾರಿಗಳಿಗೆ ಅಂದರೆ ನಡ್ಕೊಂಡು ಓಡಾಡೋರಿಗೆ ಸಹಾಯ ಮಾಡುತ್ತೆ. ನಾವು ಅದರ ಮೇಲೆ ನಡ್ಕೊಂಡು ರೋಡ್ ಕ್ರಾಸ್ ಮಾಡಬೇಕು ಅಂತ. ಓಹೋ, ಈಗ ಗೊತ್ತಾಯ್ತು. ಅಷ್ಟೇ ಅಲ್ಲ, ಈ ಸಿಗ್ನಲ್ ಲೈಟ್ಸು ಜನರ ಸುರಕ್ಷತೆಗಾಗಿ ಮಾಡಿರುವ ನಿಯಮ ನೋಡಿ. ಒಂದು ವೇಳೆ ಈ ಸಿಗ್ನಲ್ ಲೈಟ್ಸ್ ಇಲ್ಲದೆ ಇದ್ದಿದ್ದರೆ ವೆಹಿಕಲ್ಸ್ಗಾಗಲಿ ಜನರಿಗಾಗಲಿ ಸೇಫ್ಟಿನೇ ಇರ್ತಿರ್ಲಿಲ್ಲ. ಎಲ್ರಿಗೂ ಸೇಫ್ಟಿ ಫಸ್ಟ್ ಅಲ್ವಾ? ಹೌದು. ಅಷ್ಟೇ ಅಲ್ಲ ಮಕ್ಕಳೇ, ನಾವು ರಸ್ತೆಯಲ್ಲಿ ನಡೆಯುವಾಗ ನಮ್ಮ ಗಮನ ಬೇರೆ ಕಡೆ ಎಲ್ಲೋ ಇರ್ದಿರಾ ರಸ್ತೆಯಲ್ಲೇ ರೈಟ್ ಆ್ಯಂಡ್ ಲೆಫ್ಟ್ ಬರೋ ವೆಹಿಕಲ್ಸ್ನ ನೋಡಿಕೊಂಡು ವಿ ಶುಡ್ ಲಿಸನ್ ದ ಹಾರ್ನ್ ಆ್ಯಂಡ್ ಬೆಲ್. ಅಷ್ಟೇ ಅಲ್ಲ, ಒಂದು ವೇಳೆ ವೆಹಿಕಲ್ ಬರ್ತಾ ಇದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಯಾವ ವೆಹಿಕಲ್ಸು ಬರ್ತಾ ಇಲ್ಲ ಅಂತ ಖಾತ್ರಿ ಮಾಡಿಕೊಂಡು ನಾವು ರೋಡ್ ಕ್ರಾಸ್ ಮಾಡಬೇಕು. ಒಂದು ವೇಳೆ ನಾವೇನಾದರೂ ವೆಹಿಕಲ್ ಬರೋದ್ರೊಳಗಾಗಿ ರೋಡ್ ಕ್ರಾಸ್ ಮಾಡಿಬಿಡೋಣ ಅಂತ ಹೋದರೆ ಅಪಘಾತ ಆಗಿ ಗಾಯ ಆಗಿಬಿಡುತ್ತೆ. ರೋಡ್ ಕ್ಲಿಯರ್ ಆಗಿದೆ, ಯಾವ ಬಸ್ ಕಾರ್ ವೆಹಿಕಲ್ಸ್ ಏನೂ ಇಲ್ಲ ಅನ್ನೋದನ್ನು ಖಾತ್ರಿ ಪಡಿಸ್ಕೊಂಡು ವಿ ಮಸ್ಟ್ ಕ್ರಾಸ್ ದ ರೋಡ್ ಬಿಕಾಸ್ ಸೇಫ್ಟಿ ಈಸ್ ಫಸ್ಟ್. ನಮಗೆ ಅದು ಬಹಳ ಮುಖ್ಯ. ಗೊತ್ತಾಯ್ತಾ ಮಕ್ಕಳೇ? ವಿ ಮಸ್ಟ್ ಫಾಲೋ ದ ಟ್ರಾಫಿಕ್ ರೂಲ್ಸ್. ಇನ್ಮೇಲೆ ನಾವು ಇದೇ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತೀವಿ. ವೆರಿ ಗುಡ್. ಹಾಂ, ಈಗ ಹೇಳಿ, ಪಾದಚಾರಿಗಳು ಯಾವ ರೂಲ್ಸನ್ನು ಪಾಲಿಸಬೇಕು? ರಸ್ತೆಯಲ್ಲಿ ವೆಹಿಕಲ್ಸ್ ಬರ್ತಾ ಇದೆಯಾ ಅಂತೆಲ್ಲ ನೋಡಿಕೊಂಡು, ಆಮೇಲೆ ಯಾವ ವೆಹಿಕಲ್ಸು ಬರ್ತಾ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ರೋಡ್ನ ಕ್ರಾಸ್ ಮಾಡಬೇಕು. ವೆರಿ ಗುಡ್. ರೋಡನ್ನು ಕ್ರಾಸ್ ಮಾಡೋವಾಗ ಇನ್ನೊಂದು ನಾವು ಗಮನಿಸ್ಬೇಕಲ್ವಾ, ನಾವೆಲ್ಲಿ ಕ್ರಾಸ್ ಮಾಡಬೇಕು? ಝೀಬ್ರಾ ಕ್ರಾಸಿಂಗ್ ಮೇಲೆ. ಹಾಂ, ಕರೆಕ್ಟ್. ನಾವು ನಡೆಯೋದಕ್ಕೆ ಫುಟ್ಪಾತ್ ಬಳಸಬೇಕು. ಯಾಕೆ ಹೇಳು ಪ್ರಬೋಧ? ಯಾಕೆ ಅಂದರೆ ಗಾಡಿಗಳೆಲ್ಲ ಫುಟ್ಪಾತ್ ಮೇಲೆ ಬರಲ್ಲ, ಅದಕ್ಕೆ ನಾವು ಆವಾಗ ಸೇಫಾಗಿ ಹೋಗ್ಬೋದು. ಕರೆಕ್ಟಾಗಿ ಹೇಳಿದೆ. ವೆರಿ ಗುಡ್. ನಾವ್ ದಿಸ್ ಈಸ್ ದ ರೈಮ್ ಟೈಮ್. Up the street I look to see, Up the street I look to see, if any traffic is near to me. if any traffic is near to me. Down the street I look as well, Down the street I look as well, and listen for a horn or bell. and listen for a horn or bell. There is something coming, wait a bit. There is something coming, wait a bit. If I run out I may be hit, If I run out I may be hit. but now the road is nice and clear. But now the road is nice and clear. No car, no motor bus is near. No car, no motor bus is near. I will run across the road. I will run across the road. I will run across the road so wide, I will run across the road so wide, and so get safety to
to the other side. And so get safely to the other side. Up the street I look to see. Up the street I look to see. If any traffic is near to me. If any traffic is near to me. Down the street I look as well. Down the street I look as well. And listen for a horn or bell. And listen for a horn or bell. There is something coming, wait a bit. There is something coming, wait a bit. If I run out, I may be hit. If I run out, I may be hit. But now the road is nice and clear. But now the road is nice and clear. No car, no motor bus is near. No car, no motor bus is near. I will run across the road so wide. I will run across the road so wide. And so get safety to the other side. And so get safety to the other side. ಗುಡ್. ಮಕ್ಕಳೇ, ನೀವು ಅಷ್ಟೇ ನಿಮ್ಮೂರಲ್ಲಿ ರಸ್ತೆ ದಾಟುವಾಗ ಸಿಗ್ನಲ್ ಲೈಟ್ಸ್ ಇಲ್ಲದೆ ಹೋದರೂ ನಿಯಮಗಳನ್ನು ಪಾಲಿಸಬೇಕು. ಆ ಕಡೆ ಈ ಕಡೆ ನೋಡಿಕೊಂಡು ಯಾವುದೇ ಬಸ್, ಕಾರ್, ವೆಹಿಕಲ್ಸ್ ಬರ್ತಾ ಇಲ್ಲ ಅಂತ ಖಚಿತಪಡಿಸ್ಕೊಂಡ್ಮೇಲೆ ರಸ್ತೆ ದಾಟಬೇಕು. ಆಯಿತಾ? ಸುರಕ್ಷತೆನೇ ಮುಖ್ಯ. ಆ ಥರ ಪಡಬೇಡಿ, ಅಪಘಾತ ಮಾಡ್ಕೋಬೇಡಿ. ಓಕೆ? ಪೋಷಕರೇ ಹಾಗೂ ಶಿಕ್ಷಕರೇ, ಮಕ್ಕಳಿಗೆ ರಸ್ತೆ ನಿಯಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಅರಿವನ್ನು ಮೂಡಿಸಿ. ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸ್ತೀರಾ ಅಲ್ವಾ? Hello there, children. You just heard about some road safety. Can I tell you some more rules? Are you ready to listen to them? Okay? I think you already know them. Now, when I share some of them with you, tell me if there is anything new that I have told you. Okay? Now, the first thing I want to tell you about is what should you do when you are crossing the road? When there are cars running on the road? When you want to cross the road, you will look both ways. You will look to the left, then you will look to the right, and then you will look to the left again, and then if it is safe, there are no cars nearby, you will cross the road. Another important thing when you are on the road, you will find many safety signs on the road which the traffic department have put up. It is our duty to understand these safety signs. There is a sign which says stop. There is a sign which says crossing is not allowed for pedestrians. When you are walking on the road, it is very important to concentrate on the road, to see the cars coming, the scooters coming, buses coming, cycles coming. Why should we concentrate on the road? So that we don't get into an accident. It is advised not to run on the road. Where should we run? We should run in the playground, or we should run in a safe place, but not on the road. We don't want to hurt ourselves. Do you know the importance of white lines on the road, across the road? It has a special name. It's called the zebra crossing. Have you seen the zebra? What color is the zebra? Correct again. It is black and white. And so these lines on the road, they are called the zebra crossing. And when there is no traffic, we can safely cross the road on the zebra crossing. It is designated, it is meant for people to walk. It is important that we follow the rules because it is our duty. Okay, children, till next time, be healthy, be safe. Bye-bye. ಕೇಳಿದ್ರ ಮಕ್ಕಳೇ ಈ ಸುರಕ್ಷತೆಯ ಪಾಠ? ಅರಿ ನೋಡಿದ್ರಾ, ಈ ಖುಷಿಲಿ ಹೇಳೋದೇ ಮರ್ತೋಗಿತ್ತು. ಏನೇನು ಕಲ್ತ್ಕೊಂಡ್ರಿ ಇದನ್ನೆಲ್ಲ ಆಡಿಯೋ ವಿಡಿಯೋ ಮೂಲಕ 9494176112ಗೆ ಕಳಿಸಿ. ಈ ಕಾರ್ಯಕ್ರಮ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬಲ್ಲಿ ಪದೇ ಪದೇ ಕೇಳಬಹುದು. ಈಗಿನ್ನು ಅನುಮತಿ ಕೊಡ್ತೀರಾ? ಕಲಿಯುತ್ತಾ ನಲಿಯೋಣ ಕಾರ್ಯಕ್ರಮ ಸರಣಿಯಲ್ಲಿ 4ನೇ ತರಗತಿಯ ಇಂಗ್ಲಿಷ್ ಪಾಠ ಟ್ರಾವೆಲ್ ಕೇಳಿದಿರಿ. ರಚನೆ ಮತ್ತು ಪ್ರಸ್ತುತಿ ಲಕ್ಷ್ಮೀ ಕೆ ಶಾಸ್ತ್ರಿ. ಭಾಗವಹಿಸಿದವರು ಪುಟಾಣಿಗಳಾದ ಪ್ರಬೋಧ ಶ್ರೀಗುರು,
ವಿಜೇತಾ ಹೆಗಡೆ ಹಾಗೂ ಶ್ರೇಯಾ ಭಟ್. ನಿರೂಪಣೆ ರೋಸ್ಲಿನ್ ಮ್ಯಾಥ್ಯೂ. ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಸವಿತಾ ಲಮಾಣಿ. ಪ್ರಾಯೋಜಕರು DSERT. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.